ಏನು ನಾನು ಬರುವುದಕ್ಕಿಂತ ಮೊದಲೇ ಬಂದು ನಿದ್ರಾಪರವಶನಾಗಿ ಮಲಗಲು ಸ್ವಲ್ಪ ಗಾನ ಮಾಡಿ ಆತನನ್ನು ಎಚ್ಚರಿಸದೆ ಅಂತಹ ದಣದಿರುವ ಪ್ರಿಯನನ್ನು ಎಚ್ಚರಿಸಿದರೆ ಆತನಿಗೆ ಕಷ್ಟವಾಗುವುದು. ಆತನಿಗೆ ಎಚ್ಚರವಾಗಿ ತಾನಾಗಿವೆ. ನಾನು ಆಗ ಸರಸ ಸಲ್ಲಾಪಗಳನ್ನು ಆನಂದ ಪಡುವುದು. ನಾನು ಮಲಗಿದರೆ ಮೈಗೊತ್ತಿಕೊಳ್ಳದಂತೆ ಈ ಆವರಣಗಳನ್ನು ತೆಗೆದು ಈ ತಟ್ಟೆಯಲ್ಲಿರುತ್ತೇನೆ.
ಗರ್ಭದಲ್ಲಿರುವ ಹಂಸ ಪಕ್ಷಿಯು ಪ್ರಾಣದಿಂದ ಹೊರಗೆ ಬಂದು ಆಭರಣಗಳೊಂದಿಗೆ ಮಟ್ಟವಾಗಿ ಚಿತ್ರದ ಲೈಕ್ಯವಾಯಿತು. ಇದು ವಿಚಿತ್ರ ಬೇಕು. ಇದನ್ನು ಹೇಳಿದರೆ ಯಾರು ತಾನು ನಂಬುವುದು? ಓಹೋ, ಗೋವಾಕ್ಷಿ ಬಂದು ಆಭರಣಗಳಾಗಿ ಬಂದು ಮಲಗಿರುವುದು. ಅವಳು ಆಭರಣಗಳ ತಟ್ಟೆಯನ್ನು ತೆಗೆದಿಟ್ಟು ಮಲಗಿರದೆ ಅವುಗಳನ್ನು ಆ ವಂಶಪಕ್ಷ ನಿಂಗಿರದೆ, ಇಲ್ಲವಾದರೆ ಅದರ ಮಟ್ಟೆ ಅಷ್ಟು ದಪ್ಪವಾಗಲು ಕಾರಣವೇನು? ಆಯಾಸಪಟ್ಟು ಮಲಗಿದಲ್ಲಿ ಎಚ್ಚರಿಸಬಾರದೆಂದು ತೆಗೆದಿಟ್ಟು ಹಾಗೆಯೇ ಸ್ವಲ್ಪ ಮಲಗಿದೆ. ನನಗೂ ಸಹ ಬರೀ ತಟ್ಟೆ ಇರುವುದಲ್ಲ, ಈಗ ಸ್ವಲ್ಪ ಹೊತ್ತಿಗೆ ಮತ್ತೆ ಆಭರಣಗಳನ್ನೆಲ್ಲ ಈ ತಟ್ಟೆಯಲ್ಲಿ ಪ್ರಿಯಾ, ವಿನೋದಕ್ಕಾಗಿ ನೀವೇನಾದರೂ ಅವುಗಳನ್ನು ತೆಗೆದಿಟ್ಟಿರುವಿರಾ? ಇಲ್ಲ ಗೋವಾಕ್ಷಿ, ನಾನು ಅವುಗಳನ್ನು ತೆಗೆದಿಟ್ಟಿಲ್ಲ. ನಿದ್ರೆಯಂತೆ ಎದ್ದು ಕಂಠದಲ್ಲಿ ಏರಿಬಿಡುತ್ತೇನೆ. ಒಂದು ಹಂಸ ಪಕ್ಷಿಯು ಹೊಟ್ಟೆಯನ್ನು ದೊಡ್ಡದಾಗಿ ಮಾಡಿಕೊಂಡು ಇನ್ನ ತಟ್ಟೆಯ ಬಳಿಯಲ್ಲಿ ಕುಳಿತು ಮುಚ್ಚಿನ ಹಾರವನ್ನು ಮುಟ್ಟಿ ಅದು ಮುಕ್ಕಾಲು ಭಾಗದಲ್ಲಿ ನಾನು ಅದನ್ನು ಕಿತ್ತುಕೊಳ್ಳಲು ಎಷ್ಟು ಪ್ರಯತ್ನಪಟ್ಟು ಸಾಧ್ಯವಾಗಲೇ ಇಲ್ಲ. ಅದು ಮಾನ್ಯದ ಪೂರ್ತಿಯಾಗಿ ನನಗೆ ಬಿಟ್ಟಿತು. ಮತ್ತೆ ಅದು ಚಿತ್ರದಲ್ಲಿ ಐಕ್ಯವಾಯಿತು. ಹಾರಿ ಹೋದಾಗ ಅದರ ಹೊಟ್ಟೆ ದಪ್ಪವಾಗಿ ತಟ್ಟೆಯು ಬರಿದಾಗಿ ನೀನು ತೆಗೆದಿದ್ದ ಆಭರಣಗಳನ್ನು ಅದು ವಂಶವೇ ನುಂಗಿರಬೇಕು. ಈ ಅಂಶವು ಆಭರಣಗಳನ್ನು ಚಿತ್ರದಲ್ಲಿ ಐಕ್ಯವಾಯಿತು ಎಂದರೆ ಯಾರಾದರೂ ನಂಬತಕ್ಕದ್ದು? ಇಂತಹ ಸುಳ್ಳು ಪುರಾಣವನ್ನು ನೀನು ನನಗೆ ಹೇಳಬಹುದೇ? ಇದನ್ನು ನಂಬಲು ನೀನು ಸಂದೇಹ ಪಡುವುದು ತಪ್ಪಲ್ಲ. ಆದರೆ ನಾನು ನಿನಗೆ ಸುಳ್ಳನ್ನು ಹೇಳಲು ತಿಳಿದುಕೊಂಡು ನಿನ್ನ ಕಲ್ಪನೆಯ ಮಾತು ತಪ್ಪು. ನಾನು ನಿನಗೆ ಸುಳ್ಳನ್ನು ಹೇಳುವೆ. ಹಂಸವು ಆಭರಣಗಳನ್ನು ಚಿತ್ರದಲ್ಲಿ ಐಕ್ಯವಾಯಿತು ಎಂಬ ಮಾತು ಸುಳ್ಳಲ್ಲವೆಂದು ಯಾರಾದರೂ ಹೇಳುವರೆ? ಹೀಗೆ ಪತಿಯು ಪತಿಗೆ ಸುಳ್ಳನ್ನು ಹೇಳಬಹುದೇ? ನಿಜಾಂಶವನ್ನು ಹೇಳಬಾರದೆ? ನೋಡಿದೆಯ ನಂಬಿದ ಧರ್ಮ ಪತ್ನಿಗೆ ನಾನು ಸುಳ್ಳನ್ನು ಹೇಳಿದ್ದೀನಿ. ಪತಿಯ ಮಾತು ನಂಬದ್ರು ನೀನು ಎಂಥ ಭದ್ರತೆ? ಪ್ರಿಯ, ನಾಡುವ ಮಾತುಗಳು ಯಾರು ನಂಬುವುದಕ್ಕೆ ಹರಸುವಂತ. ನಂಬಿದ ಧರ್ಮ ಪತಿಯುವಂತಹ ಸುಳ್ಳು ಮಾತುಗಳನ್ನು ಹೇಳಬಾರದು. ಯಾರು ನಂಬದ ಇಂತಹ ಸುಳ್ಳು ಪುರಾಣವನ್ನು ನಂಬದ ಮಾತ್ರಕ್ಕೆ ಆ ಪತಿಯು ಭದ್ರತೆ ನಂಬಲು ಅರ್ಹವಾದ ನಿಜಾಂಶವನ್ನು ಹೇಳಿದರು. ಇಲ್ಲವಾದರೆ ನೀನು ತೆಗೆದಿಟ್ಟಿರುವ ಆಭರಣಗಳನ್ನು ಮೊದಲು ತಂದು ಇಲ್ಲಿ ಇಡು. ವಂಶವನ್ನು ಇರುವ ಆಭರಣಗಳನ್ನು ನಾನು ಎಲ್ಲಿಂದ ತಂದಿರಲಿ? ವಂಶವನ್ನು ಇರುವುದು ನಿಜ. ನನ್ನ ಮಾತುಗಳನ್ನು ಕೇಳು. ಪ್ರಿಯ, ನಿನ್ನ ಮಾತುಗಳು ನಂಬತಕ್ಕವುಗಳೇ ಅಲ್ಲ. ಒಂದು ವೇಳೆ ಸತಿಯಾದ ನಾನು ಪತಿಯಾದ ನಿನ್ನಲ್ಲಿ ಗೌರವದಿಂದ ಈ ಮಾತುಗಳನ್ನು ನಂಬಿದರು ಅದರಂತೆ ಹೇಳುವ ನನ್ನ ತಂದೆಯು ನನ್ನ ಚಿಕ್ಕಮ್ಮನು ಇತರರು ನಂಬುವುದಿಲ್ಲ. ಆದ್ದರಿಂದ ನಿನಗೆ ಕೆಡಕಾಗುವುದಿಲ್ಲವೇ? ನಾನು ನಿನಗೆ ಕೆಡಕಾಗುವ ಮಾತುಗಳನ್ನು ಅವರೊಡನೆ ಹೇಳಬಹುದೇ? ನಿಜಾಂಶವನ್ನು ಹೇಳಬಾರದೆ? ಏನೇ ನನಗೆ ಶಿಕ್ಷೆ ಆದರೂ ನಾನು ಪ್ರತಿ ಮಾತನ್ನು ನಾನು ಅನುಭವಿಸಬೇಕು. ನಾನು ಕಂಡ ನಿಜಾಂಶ ನಿನ್ನೊಡನೆ ಹೇಳಿಬಿಟ್ರು ಅದನ್ನು ನಂಬುವುದು ನಿನ್ನೆ ಇಷ್ಟ. ಈಗ ನಾನೀವರೆಗೂ ಸುಳ್ಳಾಡಿದವನಲ್ಲ, ಮುಂದೆ ನಾನು ಸುಳ್ಳುಗಾರನಾಗ ತಕ್ಕವನು ಅಲ್ಲ. ಈಗ ಇನ್ನೂ ಚೆನ್ನಾಗಿ ನಮ್ಮ ತಂದೆಯವರಿಗೆ ಏನತ್ತರವನ್ನು ಹೇಳಲಿ, ನಮ್ಮ ಚಿಕ್ಕಮ್ಮನಿಗೆ ಯಾವ ಸಮಾಧಾನವನ್ನು ಹೇಳಲಿ.
ಅವನಲ್ಲಿ ಪ್ರೀತಿಯಿಂದಿದ್ದ ಅವನಮ್ಮ ಅವನಂದಿ ಶಕ್ತಿಗೂ ಅವನ ಮೇಲೆ ಕೇಸರ ತೋಟ ಮಾಡಿ ಅನಂತರ ನಾನು ನಗರದ ಶೂರಸೇನ ರಾಜನಲ್ಲಿ ಸೇರಿ ಅವನಿಗೆ ಮಾತ್ರ ಅಪರಾಧಿ ಎಂದು ತೋರಿಸಿ ಆತನೇ ಇವನಿಗೆ ಅತ್ಯುಕ್ತವಾದ ಶಿಕ್ಷೆ ವಿಧಿಸುವಂತೆ ಮಾಡುವೆನು. ನಾನಾಗ್ಲಿ ಗಿಳಿಗೆ ಹೇಳ್ದಂಗೆ ಹೇಳಿ ಕಡ್ಡಿ ಮುದ್ದು ಕೈ ಕೊಟ್ಟಿ ಬ್ಯಾಡ್ವಿ ಆ ಬೀದಿಲ್ಲೋಗ ಪರದೇಶಿನ ಮನೆಗೆ ಸೇರಿಸ್ಬೇಡಿ ಅಂತಂದ್ರೆ ಕೇಳಿದ್ರು ನನ್ನ ನನ್ನ ಮಾತೇನು ಕೇಳ್ತಾರ ಈಗ ನೋಡು ಲಾಭ ವ್ಯಾಪಾರ ಆಗಾಯ್ತು, ಲಾಭ ಬಲವಾಯ್ತು, ಆಗಾಯ್ತು, ಹೀಗಾಯ್ತು ಅಂತ ಮುಕ್ಕಡಿಸಿ ಹೇಳಿ ಕಡೆಗೆ ಮುದ್ದು ಮಾಡಿಕೊಟ್ಟು ಬಿಡುಗಡೆ ಮಾಡಿ ನಾವು ಬಂದರೆ ಹಾಕಿ ಬಿಟ್ಟ ನೋಡಿ ಮಾಡ್ದ ಹಳಿಯ ಮನೆ ತೊಳೆಯ ಅಂತ ಅವನು ಸಾವಿರಾರು ವರ ಬೆಳೆ ಒಳಗಳನ್ನು ನೀರು ಕೊಡ್ಬಿಟ್ಟ ಬಿಟ್ಟದ ಕಾವನ್ನ ಹೋಗಿ ಗಂಡದು ಪ್ರಾಣ ಬಿಡ್ತೀನಿ ಮದುವೆ ಮಾಡ್ಕೊಂಡು ಸುಖಪ್ಪ ಎಲ್ಲ ಸುಮ್ಮನೆ ಮನಸ್ಸು ಬಂದಾಗ ನೀನು ಅರಟ ಬೇಡ. ಅವನು ನಮ್ಮ ಮನೆಗೆ ಬಂದಿದ್ದು ಐಶ್ವರ್ಯ ಕೂಡಿದ್ದು ಅವನು ನಮ್ಮ ಲೋಲಾಕ್ಷಿಗೆ ತಕ್ಕಂತೆ ರೂಪವಂತನೂ ಅಲ್ಲ, ವಿದ್ಯಾವಂತನೂ ಅಲ್ಲ. ಮುಖ್ಯವಾಗಿ ಸಾವಿರಾರು ವರೆಗ ಬೆಲೆ ಮಾರುವ ಆಭರಣಗಳನ್ನು ಕಳೆದುಕೊಂಡು ನಷ್ಟಪಡೋ ವೇಗವಿತ್ತು ಆಯಿತು. ಈಗ ಈ ಬಾಯಿ ದೊಡ್ಡದಾಯಿತು. ನಾನೇನು ಅದನ್ನ ಇಷ್ಟಕ್ಕೆ ಬಿಟ್ಟು ಬಿಡ್ತಿದ್ದು ಕಡಿದೇನು ಬಿಟ್ಟು ಬಿಡದೆ ಏನ್ ಮಾಡ್ತೀವಿ? ಏನ್ ಬೇಕಾಗುತ್ತೆ? ಹಳೆಯರಾದರೂ ಯಾರಾದರೂ ನಾವು ವರ್ತಕರು ಸಾವಿರಾರು ವರಗಳ ಬೆಲೆ ಮಾಡುವ ನಷ್ಟಪಡ ಯೋಗವಿತ್ತು ಆಯಿತು. ಈಗಲೇ ಅಷ್ಟಕ್ಕೆ ಬಿಟ್ಟು ಬಿಡ್ತಿದ್ದು ಕಡಿದೇನು ಬರುವಂತ ಆಗುತ್ತೀನಿ, ಮಗನ ಮುಗಿಸೇ ಹೋಗ್ತೀನಿ, ಮುಗಿಸ್ಬಿಡ್ಲಿ ಕ್ರೂರ ಶಿಕ್ಷೆ ಹಾಗ ಹುಚ್ಚಿ ದಾರಿಗಳಂತ ಓಡಿದ್ರೆ ಸಾಕು, ನಿಜ ಹೇಳ್ಬಿಡ್ತಾರೆ ವಿಭಾಕರ ನೋಡ್ತಾರೋ. ಹಾ ಅರಟರದಿ ಒಂದು ವೇಳೆ ತಾನಾಡಿದ್ದನ್ನೇ ಸಾಧಿಸಿ ಕಡೆಗೂ ನಿಜ ಹೇಳದೆ ಮರಮಾಚಿಬಿಟ್ರೆ ಆಚರಣೆ ಮಾಡ್ತೀರಾ? ಊಟಕ್ಕೆ ತಯಾರ ಆಗ ಆಟ ಮಾಡಿದ್ರೆ
ಸುಧಾಮನವ ಅದಕ್ಕೆ ನಾವೇ ಮಾಡಕ್ಕಾಗ್ತದೆ ನೋಡ್ತೇವೆ ಈಗಲೇ ಇಲ್ಲ ನಿಜ ಹೇಳಿಸ್ಬಿಡ್ತೀನಿ ದಿವಾಕರ ನೀನು ಸ್ವಲ್ಪ ಸುಮ್ಮನೆ ನೀನು ಅಯ್ಯ ವಿವಾಕರ ನಿನ್ನನ್ನು ನಂಬಿದ ಧರ್ಮಪತ್ನಿಗೆ ದ್ರೋಹ ಮಾಡಬಾರದಾಗಿ ಅನಾಥನಾಗಿ ಬಂದ ನಿನ್ನನ್ನು ಆಶ್ರಯ ಕೊಟ್ಟ ನನ್ನನ್ನು ವಂದಿಸಬೇಡ. ನಮ್ಮ ಲೋಲಾಸಿಗೆ ಒಡವುಗಳಲ್ಲಿ ಇದು ನಿಜಾಂಶವೇನು? ಅವುಗಳೆಲ್ಲವನ್ನು ಒಂದು ವಂಶಪಕ್ಷ ನುಂಗಿರಬೇಕೆಂದು ನಾನು ಲೋಲಾಕ್ಷ ಸಂಘಟನೆ ಹೇಳಿಬಿಟ್ಟಿರುವೆನು. ನನ್ನ ನಿಜಾಂಶ ನಾನು ಲೋಲಾಕ್ಷ ಸಂಘಟನೆ ಹೇಳಿಬಿಟ್ಟಿರುವೆನು. ನೀನು ಹೇಳಿರೋ ನಿತ್ಯವೋ ಅದು ನಂಬಲು ಅರ್ಹವಾಗಿದೆಯೋ? ಅದು ನಂಬಲು ಅರ್ಹವಾಗಿ ಇಲ್ಲದರೆ ನೆನಪೇನೋ ಅದೇ ರೀತಿ ಪ್ರತ್ಯಕ್ಷವಾಗಿ ಕಂಡದ್ದೆಲ್ಲವನ್ನು ನಾನು ಹೇಳಿಬಿಟ್ಟಿರುವೆನು. ಅದು ನಂಬುವುದು ನಿಮ್ಮ ಇಷ್ಟ. ಒಳ್ಳೆಯ ದಾರಿಗೆ ಬರ್ತಕ್ಕಂಥದ್ದಿಲ್ಲ. ಇನ್ನು ಕಠೋರವಾಗಿ ಮಾತನಾಡಿಸಿ ಭಯ ಹುಟ್ಟಿಸಬೇಕು. ದಿವಾಕರ ಸಂಸಾರದ ಗುಟ್ಟು ರೊಟ್ಟೆಗಳಬಾರದೆಂದು ಈವರೆಗೆ ನಾವು ಗಮನಿದ್ದೇವೆ. ನಿನ್ನನ್ನು ನೀನು ಹಾಡಿಕೊಂಡ ಸಾಕ್ಷಿಲ್ಲದೆ ನಿಜವನ್ನು ಹೇಳಲಿಲ್ಲ. ನಿಮ್ಮನ್ನು ಹಾಗಿದ್ದಾಗಲೇ ಎಂದು ಈ ವಿಚಾರವನ್ನು ರಾಜನೈತಿಗೆ ಹಾಕಲೇಬೇಕಾಯಿತು. ಅದರಿಂದ ಹಣಕ್ಕೆ ಒದಗುವುದು ಯಾರ ಕಿವಿಗೆ ಬೇಕಾದರೂ ಹಾಕಿಬಿಡಿ. ಒಂದನ್ನು ಅರ್ಥ ಬರಲಿ. ನಾನು ಬೇರೆ ಸುಳ್ಳನ್ನು ಹೇಳ್ತಕ್ಕಂಥಲ್ಲ. ಹಾಗಾದರೆ ನೀನು ನಿಜವನ್ನು ಹೇಳಲ್ಲವೇ? ನಾನು ಹೇಳಿರುವುದು ನಿಜವು. ಅದು ನಂಬುದಕ್ಕೆ ನಾನು ಮನೆಯಲ್ಲ. ನಾನು ಮೊದಲೇ ಹೇಳಿಲ್ವಾ ಅವನು ದಾರಿಗೆ ಬರತಕ್ಕವಲ್ಲವೆಂದು? ನೀವು ಅಳಿಯ ಅಂತ ಅವನಿಗೆ ಧರ್ಮಶ್ರವಣ ಮಾಡಿಬಿಟ್ಟೆ. ಹೇ ಇವಾಗ ಈ ಚಿತ್ರಪಟದಲ್ಲಿರುವ ಅಂಶಕ್ಕೆ ಜೀವ ಬರೋದುಂಟೆ, ಅದು ಆಗಲು ನುಗ್ಗೋದುಂಟೆ. ಹೇಳಲು ಎಡ್ಡರಾದರೆ ಕೇಳಲು ಕಿವಿಡೆ ಏನಿದು ಹುಚ್ಚು? ನಿಜಾಂಶವನ್ನು ಒದರಿಬಿಡು. ಏತಕ್ಕೆ ಮರಗಾಚುತ್ತಿರುವೆ? ನಿಜಾಂಶವನ್ನು ನಾನು ಲೇಷವು ಮನವಾಗಿಲ್ಲ. ಕಂಡದ್ದೆಲ್ಲವನ್ನು ನಾನು ಪ್ರತ್ಯಕ್ಷವಾಗಿ ಹೇಳಿಬಿಟ್ಟಿದ್ದೇನೆ. ಅದನ್ನು ನಂಬುವುದು ಬಿಡುವುದು ನಿಮ್ಮ ಇಷ್ಟ. ನಿಮ್ಮ ಮನಸ್ಸಿಗೆ ಬಂದಾಗ ನೀವು ಮಾಡಬಹುದು. ನೂರ ಶಿಕ್ಷೆ ಆದರೆ ಲೋಲಾಕ್ಷಿಗೆ ದುಃಖಿಸುವವಲ್ಲ. ದುಃಖಿಸಲಿ. ಅವಳಿಗೆ ಹೀಗೆ ಆಗ್ಬೇಕು. ನಮ್ಮ ಮನೆಯಲ್ಲಿರೋ ಬಂಗಾರದ ಬೇಡ ಅಂತ ತಿರಸ್ಕರಿಸಿಬಿಟ್ಟು ಬುದ್ಧಿಲ್ಲದ ಪರದೇಶದ ಮೆಚ್ಚಿ ಮದುವೆಯಾಗಿ ಕಾಯಿ ತಕ್ಕಾಯ್ತು. ನೀವು ದಾರಿ ತಪ್ಪಿ ದುಡುಕಿ ನಿಮಗೂ ಆಗಿ ತಕ್ಕ. ಇನ್ನು ಇಷ್ಟು ಸಾಲದು. ನಿಮ್ಮ ಮಗಳು ಹೆಚ್ಚು ದುಃಖ ಪಡಬೇಕು. ನೀವು ಸಂಕಟ ಪಡಬೇಕು. ಈಗ ಸರಿ ತಾನಾಗೆ ಒದಗಿದೆ. ಅದರಲ್ಲಿ ಲೋಲಾಕ್ಷಿಗೆ ನನ್ನ ಒಡವೆಗಳನ್ನು ಇಟ್ಟದನಲ್ಲ, ಅವು ಕೂಡ ಮಾಯವಾಗಿದೆ. ಈ ಆಲೋಚನೆ ಕೇಳಿದ್ರೆ ಏನು ಪ್ರಯೋಜನವೇ ಇಲ್ಲ. ನೀವು ಅವನು ತಂದುಕೊಡೋದು ನಾನು ಬಿಡಲೇ ಇಲ್ಲ. ಹೊರಡಿ ರಾಜನಗಳಿಗೆ ಹೋಗಿ ಈ ವಿಚಾರವನ್ನು ತಿಳಿಸಿ ಮೀನಾವೇಶನ ನೇರಿಸಬೇಡಿ. ಮೊದಲು ರಾಜನ ಬಳಿಗೆ ಹೋಗಿ ಈ ವಿಚಾರ ತಿಳಿಸಿಬಿಡಿ. ಎದುರಿ ಅವನು ಆ ಬಡೆಗಳನ್ನು ತಂದುಕೊಟ್ಟರೆ ಅವನಿಗೂ ಒಳ್ಳೆಯದ್ದೇ. ಅಲ್ಲೇ ಹೀಗೆ ಆಟ ಮಾಡಿದ್ದ ಆದರೆ ಅನುಭವಿಸ್ತದೆ ಬಂದಿದ್ದೆಲ್ಲವನ್ನು. ಇನ್ನು ನೀವೇ ಕೊನಮಾನಿಸುತ್ತಿರುವಿರಿ. ಹೊರಡಿ. ಬಾಯಿ ಬಿಡಬಹುದು. ನಮ್ಮ ಬಾಯಿ ಬಿಟ್ಟಾಗೆ ರಾಜನ ಬಾಯಿ ಬಿಡಿಯಲು ಸಾಧ್ಯವಿಲ್ಲ.